Hello everyone, welcome to Sanmargaha classes. Let us see question number 7 of chapter Reproduction in Animals. The type of reproduction found in Hydra is ಹಾಗಿದ್ರೆ type of reproduction. See, mainly there are two types, sexual reproduction and asexual reproduction. ಇಲ್ಲಿ ಹೈಡ್ರಾ ಅಂತ ಬಂದ್ರೆ ಇದ್ರದ್ದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿರ್ತೀವಿ. ಅಂದ್ರೆ ನೋ ಗ್ಯಾಮೆಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್. ಇಲ್ಲಿ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಓನ್ಲಿ ಅ ಸಿಂಗಲ್ ಪೇರೆಂಟ್. ಒಂದೇ ಸಿಂಗಲ್ ಪೇರೆಂಟ್ ಇಂದ ರಿಪ್ರೊಡಕ್ಷನ್ ಆಗಿರುತ್ತೆ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದ್ರೆ ಟೂ ಪೇರೆಂಟ್ಸ್ ಆರ್ ರಿಕ್ವೈರ್ಡ್. ಓಕೆ, ಆಪ್ಷನ್ ಎ ಬೈನರಿ ಫಿಷನ್. ಬೈನರಿ ಫಿಷನ್ ಅಂದ್ರೆ ಏನು? ಒಂದು ಮದರ್ಸ್ ಅಲ್ಲಿರೋದು ಈಕ್ವಲಿ ಟೂ ಆಗಿ ಸ್ಪ್ಲಿಟ್ ಆಗೋದು, ಟೂ ಸೆಲ್ಸ್ ಆಗಿ ಸ್ಪ್ಲಿಟ್ ಆಗೋದು, ಅದನ್ನ ಬೈನರಿ ಫಿಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ರಾಂಗ್. ಆಪ್ಷನ್ ಬಿ ಮಲ್ಟಿಪಲ್ ಫಿಷನ್. ಇಲ್ಲಿ ಬೈನರಿ ಅಂದ್ರೆ ಟೂ ಆಗಿ, ಇಲ್ಲಿ ಮಲ್ಟಿಪಲ್ ಅಂದ್ರೆ ಮಲ್ಟಿಪಲ್ ಡಾಟರ್ ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ, ಅದನ್ನ ಮಲ್ಟಿಪಲ್ ಫಿಷನ್. ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ಅಂದ್ರೆ ಈಗ ಸಮ್ ಸ್ಪೀಶೀಸ್ ವೆನ್ ದೇ ಗ್ರೋ ಅಂಡ್ ದೇ ಮೆಚ್ಯೂರ್ ದೇ ಕಟ್ ಇನ್ ಟು ಡಿಫರೆಂಟ್ ಪಾರ್ಟ್ಸ್. ಬೇರೆ ಬೇರೆ ಪಾರ್ಟ್ ಆಗಿ ಕಟ್ ಆಗ್ಬಿಡುತ್ತೆ. ಅಂಡ್ ದಟ್ ಈಚ್ ಫ್ರಾಗ್ಮೆಂಟ್ ಗ್ರೋಸ್ ಇಂಟು ನ್ಯೂ ಇಂಡಿವಿಜುವಲ್. ಆ ಈಚ್ ಫ್ರಾಗ್ಮೆಂಟ್ ಏನಿದೆ ಕಟ್ ಆಗಿರೋದು ಅದು ಹೊಸ ಇಂಡಿವಿಜುವಲ್ ಆಗಿ ಬೆಳೀತದೆ, ಅದನ್ನ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಬಡ್ಡಿಂಗ್. ಎಸ್, ಕರೆಕ್ಟ್ ಹೇಳಿದೀನಿ. ಹೈಡ್ರಾ ಅಂದ್ರೆ ಬಡ್ಡಿಂಗ್ ಅಂತ ಬರ್ಬೇಕು ತಲೆಯಲ್ಲಿ. ಆಪ್ಷನ್ ಡಿ ಬಡ್ಡಿಂಗ್ ಈಸ್ ಕರೆಕ್ಟ್. ಇಲ್ಲಿ ಬಡ್ಡಿಂಗ್ ಅಂದ್ರೆ ಏನಾಗುತ್ತೆ, ಸ್ಪೆಸಿಫಿಕ್ ಪಾರ್ಟ್ ಅಲ್ಲಿ ಹೈಡ್ರಾ ಕನ್ಸಿಡರ್ ಮಾಡಿದ್ರೆ ಅದರ ಸ್ಪೆಸಿಫಿಕ್ ಪಾರ್ಟ್ ಅಲ್ಲಿ ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್ ಒಂದು ಬಡ್ ಹೊರಗಡೆ ಗ್ರೋತ್ ಆಗಕ್ ಸ್ಟಾರ್ಟ್ ಆಗುತ್ತೆ. ವೆನ್ ಇಟ್ ಮ್ಯಾಚ್ಯೂರ್ಸ್ ಇಟ್ ಗೋಸ್ ಅವೇ ಫ್ರಮ್ ದಿಸ್ ಮದರ್ ಬಾಡಿ. ಇದರಿಂದ ಡಿಟ್ಯಾಚಸ್ ಫ್ರಮ್ ದಿಸ್ ಮದರ್ ಬಾಡಿ ಅಂಡ್ ಗೋಸ್ ಅವೇ ಅಂಡ್ ಇಟ್ ಸ್ಟಾರ್ಟ್ಸ್ ಟು ಗ್ರೋ ಇಂಡಿವಿಜುವಲಿ. ಅದನ್ನ ಏನಂತ ಕರಿತೀವಿ? ಬಡ್ಡಿಂಗ್ ಅಂತ ಕರೆದಿರ್ತೀವಿ. ಹೈಡ್ರಾದಲ್ಲಿ ಬಡ್ಡಿಂಗ್ ಇಸ್ ದ ರಿಪ್ರೊಡಕ್ಷನ್ ಮೆಥಡ್. ಥ್ಯಾಂಕ್ ಯು.